ಕಳೆದ 7 ತಿಂಗಳಿಂದ ನಿಮಗೆ ದುಡ್ಡು ಬರಲಿಲ್ಲ ಪ್ರೋತ್ಸಾಹಧನ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನ ಹೇಳ್ಬೋದು. ನಾನು ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಬರೀ ಮಂಡ್ಯ ಜಿಲ್ಲೆ ಜನಕ್ಕಷ್ಟೇ ಅಲ್ಲ, ರಾಜ್ಯದ ಜನತೆಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಇವತ್ತು ನಾನು ಪಾರ್ಲಿಮೆಂಟ್ಗೆ ನಿಲ್ತಕ್ಕಂಥ ಈ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಒಂದು ಕಡೆ ನನ್ನ ಜವಾಬ್ದಾರಿ, ನನ್ನ ಕಾರ್ಯಕರ್ತರು, ನನ್ನ ಪಕ್ಷ, ನನ್ನ ರೈತರ ಪಕ್ಷ ಇದನ್ನು ಉಳಿಸ್ಲೇಬೇಕು ಅಂತ ಹೇಳಿ ಈ ಮಂಡ್ಯ ಜಿಲ್ಲೆ ನಾವು ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಸಂಪೂರ್ಣವಾಗಿ ನೆಲ ಕಟ್ತೀವಿ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ನಾನಿಲ್ಲಿ ತಲೆ ಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ನಾನು ಏನಾದರೂ ಅಲ್ಪ ಸ್ವಲ್ಪ ಕಾಣಿಕೆ ನನ್ನ ರಾಜಕೀಯ ಜೀವನದಲ್ಲಿ ಕೊಟ್ಟಿದ್ದೇನೆ ರೈತರಿಗೆ ಅನ್ನೋದು ನಿಮ್ಮ ಹೃದಯದಲ್ಲಿದ್ದರೆ ನನಗೆ ಹಾಲನ್ನಾದರೂ ಕೊಡಿ, ವಿಷನಾದರೂ ಕೊಡಿ, ಎರಡನ್ನೂ ಸಮಚಿತವಾಗಿ ನಾನು ತಗೋತೀನಿ. ಯಾರ ಬಗ್ಗೆನೂ ದೂರಲ್ಲ. ನಾನೇನಾದ್ರು ಸಣ್ಣ ಕಲ್ಪ, ನಾನೇನು ಎಲ್ಲ ಮಾಡಿದ್ದೇವೆ ಅಂತ ಹೇಳಲ್ಲ. ನನಗೆ ಸಿಕ್ಕಿದ್ದು 2 ಅವಧಿ ಅಧಿಕಾರ. ಒಂದು ಅವಧಿನಲ್ಲಿ 20 ತಿಂಗಳು, ಇನ್ನೊಂದು ಅವಧಿ ಇನ್ನೂ ಬೇರೆ ಪಕ್ಷಗಳ ಜೊತೆ ಸೇರ್ ಮಾಡಿದ್ದೇನೆ. ನನ್ನ ತಾಯಂದ್ರು ನಾನು ಹಳ್ಳಿಗೆ ಬಂದಾಗ 2006ರಲ್ಲಿ ಆ ಸಾರಾಯಿ ನಿಲ್ಸು ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಅಂತೇಳಿ ನನ್ನ ತಾಯಂದರಿಗೆ ಗೌರವ ಕೊಡ್ಲಿಕ್ಕೆ ಅವತ್ತು ನನ್ನ ಮೇಲೆ ಎಂತೆಂಥ ಆಮಿಷಗಳನ್ನ ಒಡ್ಡಿದ್ರು. ಅದೆಲ್ಲವನ್ನ ಧಿಕ್ಕರಿಸಿ ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸ್ತೇ ನನ್ನ ತಾಯಂದ್ರಿಗೆ ಗೌರವ ಕೊಟ್ಟಿದ್ದೇನೆ. ಅದಷ್ಟೇ ಅಲ್ಲ, ನಮ್ಮ ಯುವಕರು ಆನ್ಲೈನ್ ಲಾಟ್ರಿ ಅಂತ ನಡೀತಾ ಇತ್ತು. ಆಗ ಸಾಯಂಕಾಲದ ಟೈಮಲ್ಲಿ ಆ ಆನ್ಲೈನ್ ಲಾಟ್ರಿ ಅಂಗಡಿ ಮುಂದೆ ಕ್ಯೂ ನಿಂತಿರೋರು ಒಬ್ಬ ಹುಡುಗ ನನ್ನ ಹತ್ರ ಬಂದು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಆ ಸಾಲ ತೀರಿಸ್ತೇ ಇದ್ರೆ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತೀವಿ ಅಂತಕ್ಕಂಥ ಮಾತನ್ನ ಹೇಳ್ದ. ಅವತ್ತೇ ತೀರ್ಮಾನ ಮಾಡಿದೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ಲಾಟ್ರಿ ನಿಷೇಧ ಮಾಡ್ಬೇಕು ಅಂತ ಹೇಳಿ. ಇವತ್ತು ಮದ್ದೂರಿನಲ್ಲಿ ಅದೇನೋ ಡಾಕ್ಟರ್ ರವೀಂದ್ರ ಅವ್ರಿಗೆ ಹೇಳಿದ್ರಲ್ಲ, ಎಂತೆಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿ. ಮದ್ದೂರಿನಲ್ಲಿ ಅದೆಂತೂ ತಿಮ್ದಾಸು ಪಮ್ದಾಸು ಹೋಟ್ಲ ಇದ್ದಲ್ಲ, ಏನ್ ನಡೀತಾ ಇದೆ ಇಲ್ಲಿಗ? ಅಕ್ಕಪಕ್ಕದ ತಾಲೂಕುಗಳಿಂದ ಬಸ್ಗಳು ಬೇರೆ ಮಾಡವ್ರೆ, ಅವ್ರಿಗೆಲ್ಲ ರಾಜೋಪಚಾರ. ಅಲ್ಲಿ ಪೊಲೀಸ್ನವರು ಈ ಸರ್ಕಾರ ನಡೆಸ್ತಾವ್ರ ಏನೋ ಗೊತ್ತಿಲ್ಲ. ಡೇ ಅಂಡ್ ನೈಟ್ ಅಲ್ಲಿ ಹಳ್ಳಿಯಿಂದ ನಮ್ಮ ಯುವಕರನ್ನ ಆ ಬಸ್ಗಳಲ್ಲಿ ತುಂಬ್ಕೊಂಬಂದು ದಿನ ಲಾಟ್ರಿ ಆಡ್ಸೋದು, ಬೆಟ್ಟಿಂಗ್ ದಂಧೆ ಮಾಡೋದು, ಇದು ನಡೆಸ್ಕೊಂಡು ಎಷ್ಟು ಕುಟುಂಬದ ಮನೆ ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಮಂಡ್ಯ ಜಿಲ್ಲೆ ಜನ ನೀವು ಒಪ್ಕೋತೀರಾ? ಇಂಥವ್ರನ್ನೆಲ್ಲ ಒಂದೋಟಿಗೆ 2,000 ಅವನಿಗೆ ಕ್ಯಾಂಡಿಡೇಟ್ 2,000 ಕೊಟ್ರೆ 2,000 ಕೈಯಿಂದ ಹಾಕ್ತಾರಂತಲ್ಲ ಮದ್ದೂರಲ್ಲಿ. ಮೊನ್ನೆ ಯಾರು ಹೇಳ್ತಿದ್ರು ಈ ಹಣದಿಂದ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇನ್ನೂ ಏನೋ ಆ ದುರಂಕಾರ ಇಟ್ಕೊಂಡಿದ್ದಾರೆ. ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಈ ಚುನಾವಣೆಯಲ್ಲಿ ದುಡ್ಡು ನಡೆಯಲ್ಲ ಸದಾಕಾಲ ಅಂತಕ್ಕಂಥದ್ದನ್ನ ದೇಶಕ್ಕೆ ಇವತ್ತು ಸಾಬೀತು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇನೆ ನಾನು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.